ಹಾಯ್ ಎಲ್ಲರಿಗೂ ನಮಸ್ಕಾರ. ಕುಮುದಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಡಲೆಕಾಯಿ ಬೀಜದಲ್ಲಿ ಚಟ್ನಿ ಪುಡಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಚಪಾತಿ, ದೋಸೆ, ಇಡ್ಲಿ ಜೊತೆ ಏನ್ರ ಜೊತೆನಾದರೂ ತಿನ್ಬೋದು. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು ಇದಕ್ಕೆ ನಾನು 1 ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಹುರ್ಗಡಲೆ ತೊಗೊಂಡಿದ್ದೀನಿ, ಒಂದು 40 ಎಸ್ಲು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಫಸ್ಟು ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ತುಂಬ ಕಪ್ಪಗಾಗೋಗೂ ಹುರಿಬಾರ್ದು. ಸ್ವಲ್ಪ ಕಮ್ಮಿ ಆದ್ರೂ ಹಸಿ ವಾಸನೆ ಬಂದುಬಿಡುತ್ತೆ. ಸ್ವಲ್ಪ ಕಪ್ಪಾಗುತ್ತೆ. ನೋಡಿ ನಾನು ಎಷ್ಟು ಹುರ್ಕೊಂಡಿದ್ದೀನಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಇರಬೇಕು. ಅದನ್ನು ನಾನಿವಾಗ ಆರಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟು ಅದೇ ಬಾಣಲಿಗೆ ಕರಿಬೇವನ್ನ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಆಗಲೇ ಒಣಗಿಸಿಟ್ಕೊಂಡಿದ್ದೀನಿ. ಒಣಗಿಸಿಟ್ಟಿರೋದ್ರಿಂದ ಸುಮ್ಮನೆ 1 ನಿಮಿಷ ಹೀಗಂದರೆ ಹಾಗೆ ಪುಡಿ ಆದಂಗೆ ಆಗುತ್ತೆ. ನೋಡಿ ಚೆಕ್ ಮಾಡ್ಕೊಳ್ಳಿ ಹುರಿದಿದೆಯಾ ಅಂದ್ಬಿಟ್ಟು. ಈಗ ಆರಿರೋ ಕಡಲೆಕಾಯಿ ಬೀಜನ ನಾನು ಒಂದು ಬಟ್ಟೆಗೆ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಬೀಟ್ ಮಾಡ್ಕೋಬೇಕು. ಏನಕ್ಕಂದರೆ ಸಿಪ್ಪೆ ಬಿಡಿಸೋದನ್ನ ನೀವು ಕೈಯಲ್ಲಿ ಬಿಡಿಸ್ಕೊಂಡು ಮಾಡೋದ್ರಿಂದ ನಿಮಗೆ ತುಂಬ ಟೈಮ್ ಆಗುತ್ತೆ. ಹೀಗೆ ಮಾಡೋದ್ರಿಂದ ತುಂಬ ಈಸಿಯಾಗಿ ನೋಡಿ ಹೇಗೆ ಸಿಪ್ಪೆ ಎಲ್ಲ ಬಂದುಬಿಡ್ತು. ಇದನ್ನ ಹುರ್ಕೊಂಡ್ರೆ ಆಯಿತು. ಈಗ ಕಡಲೆ ಹಾಗೂ ಕಡಲೆಕಾಯಿ ಬೀಜನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕ್ವಾಂಟಿಟಿನೇ ಹಾಕ್ಕೊಳ್ಳೋಣ. ಅದನ್ನು ನಾವು ಇವಾಗ ಮಿಕ್ಸಿಲಿ ವಿಪ್ ಮಾಡ್ಕೊಳ್ಳಿ 1-2 ರೌಂಡು. ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂತೂ ಬೇಕು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ತಿರ್ಗಾ ತುಂಬ ನುಣ್ಣಗೆ ಮಾಡಬೇಡಿ, ಸ್ವಲ್ಪ ತರ್ತರಿಯಾಗೆ ರುಬ್ಕೊಳ್ಳಿ. ಇವಾಗ ಇದಾಗಿದೆ. ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ನಿಮಗೆ ತುಂಬ ದಿನ ಬರುತ್ತೆ. ನೋಡಿ ನಾನು ಹೇಗೆ ತರ್ತರಿಯಾಗಿ ರುಬ್ಬಿದ್ದೀನಿ ಹಾಗೆ ನೀವು ಮಾಡ್ಕೊಳ್ಳಿ. ಇದನ್ನು ಮೇಯ್ನ್ ಮೊಸರನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.